ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದ ಹೇಳ್ತೀನಿ. ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಿರುವುದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವರಿಗೂ ಸಹಿತ ಧನ್ಯವಾದಗಳನ್ನು ಹೇಳ್ತೀನಿ. ಅನೇಕ ವರ್ಷಗಳಿಂದ ನೆನಗುದಿ ಬಿದ್ದಿರುವ ಆಲ್ಮಟ್ಟಿ 3ನೇ ಹಂತದ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ನೀರಾವರಿ ಜಮೀನಿಗೆ 40 ಲಕ್ಷ, ಖುಷ್ಕಿ ಜಮೀನಿಗೆ 30 ಲಕ್ಷ ಬೆಲೆ ನಿರ್ಧಾರ ಮಾಡಿದ್ದು ಇದೊಂದು ಐತಿಹಾಸಿಕ ದಾಖಲೆಯಾಗಿದೆ. ಆದರೆ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ನಮ್ಮ ಜಿಲ್ಲೆಯವರೇ ನೀರಾವರಿ ಸಚಿವರಿದ್ದಾಗ ನೀರಾವರಿ ಭೂಮಿಗೆ 24 ಲಕ್ಷ, ಒಣಭೂಮಿಗೆ 20 ಲಕ್ಷ ನಿಗದಿಪಡಿಸಿದರು. ಈ ದುರ್ದೈವ ಏನೆಂದ್ರೆ ಅವರು ವಿರೋಧ ಪಕ್ಷದೊಳಗಿದ್ದಾಗ ಬಾಗಲಕೋಟೆ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಭಾಷಣದೊಳಗೆ ಏನು ಬೇಡಿಕೆ ಇಟ್ಟಿದ್ರು ಅಂದ್ರೆ ನೀರಾವರಿಗೆ 50 ಲಕ್ಷ ಕೊಡಬೇಕು, ಒಣಬೇಸಾಯಕ್ಕೆ 40 ಲಕ್ಷ ಬೇಕಂತ ಬೇಡದವರು ಕೈ ಒಳಗೆ ಅಧಿಕಾರ ಬಂದಾಗ ಬಿಜೆಪಿ ಸರ್ಕಾರದೊಳಗೆ 24 ಲಕ್ಷ 20 ಲಕ್ಷ ಮಾಡಿ ಸಂತ್ರಸ್ತರಿಗೆ ದೊಡ್ಡ ಅನ್ಯಾಯ ಮಾಡಿ ಹೋದರು. ಆಮೇಲೆ 2 ಭಾಗ ಮಾಡಿದರು. ಜೆಟಿಪಾಲ್ ಸಾಹೇಬ್ ಒಂದು ನಿಮಿಷ. ಸನ್ಮಾನ್ಯ ಸಭಾಪತಿಗಳೇ, ಬಹುಶಃ ಬೆಲ್ಲದವ್ರು ಕೇಳಿಸ್ಕೋಬೇಕು ಅವ್ರು ಜೆ ಟಿ ಪಾಟ್ರಿ ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಈಗ ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ನಾವು ಕೂಡಿ ಈ ಮುಳುಗಡೆ ಏನು 75,000 ಎಕರೆ ಕೃಷ್ಣಾ ಮೇಲ್ದಂಡೆ ಅಂತ 3ನೇ UKP ಸ್ಟೇಜ್ 3ರಲ್ಲಿ ಮುಳುಗಡೆ ಆಗ್ತದೆ. 40 ಲಕ್ಷ ಮತ್ತು 30 ಲಕ್ಷ ನಾವು ಇದು ಮಾಡ್ತಾ ಇದ್ದೀವಿ. ಹಿಂದೆ ಇವರು ಸರ್ಕಾರ ಆವಾಗ ಇದ್ದಾಗ ಇವರ ಜನನೇ ಅದನ್ನ ಹೆಸರು ಹೇಳಕ್ಕೆ ಬಯಸೋದಿಲ್ಲ. ಅದರ ಕೆಲವೊಬ್ಬರು ಸದಸ್ಯರು ಇಲ್ಲಿಲ್ಲ. ಇಲ್ಲಿ ಇವರು 50 ಲಕ್ಷ ಕೊಡಬೇಕು, 40 ಲಕ್ಷ ಕೊಡಬೇಕು ಅಂತೇಳಿ. ಈಗ ನಮ್ಮ ಅರವಿಂದ್ ಬೆಲ್ಲದವ್ರು ಹೇಳ್ತಾ ಇದ್ರು, ನಾನು ಕೇಳ್ತಾ ಇದ್ದೆ ಅದನ್ನು. ನಮ್ಮ ಸರ್ಕಾರ ಇದ್ದಾಗ ಗ್ಯಾಪ್ ಬಗ್ಗೆ ಮಾತನಾಡ್ತಾ ಇದ್ರು. ಹಿಂದಿನ ಸರ್ಕಾರ ಇದ್ದಾಗ ಬೆಲ್ಲದವರ ನಿಮಗೆ ನಿಮ್ಮ ಅಂದಿನ ಸಚಿವರು ನನ್ನ ಮತಕ್ಷೇತ್ರಕ್ಕೆ ಕಾರ್ಯಕ್ರಮ ಮಾಡಿದರು. ನಾನು ಅಲ್ಲೇ ಮುಖ್ಯಮಂತ್ರಿಗೆ ಮುಂದೆ ಹೋಗಿ ಹೇಳಿದ್ದೆ, ನಾನು ಬೊಮ್ಮಾಯಿಯವ್ರ ಮುಂದೆನೇ ಹೋಗಿ ಹೇಳಿದ್ದೆ, ಇವ್ರು ಏನು ಮಾಡಿದ್ರು, ನಿಮ್ಮವ್ರು ಏನು ಮಾಡಿದ್ರು ಗೊತ್ತಾ, ಅವ್ರಿಗೆ ರೈತರಿಗೆ ನ್ಯಾಯಯುತವಾಗಿ ಸಿಗ್ತದಲ್ಲ. ಫಾರ್ ಎಕ್ಸಾಂಪಲ್ 4 ಲಕ್ಷ ಇದೆ, ಆ 4 ಲಕ್ಷ ಇಂಟು 4 ಟೈಮ್ಸ್ 16 ಲಕ್ಷ ಆಗುತ್ತೆ. ದಟ್ ಈಸ್ ಇಸ್ ರೈಟ್. ಅವಾಗ ನ್ಯಾಯಯುತವಾಗಿ ಬರಬೇಕು. ಅದನ್ನು ಇವರು ಸೀಜ್ ಮಾಡಿ ಅದಕ್ಕೆ ಕನ್ಸೆಂಟ್ ಅಂತೆ. ಕನ್ಸೆಂಟ್ ಅಂದರೆ ಏನಾಗ್ತದೆ ನಿಮ್ಗೆ ಗೊತ್ತಿದೆ. ಏನೋ ಒಂದು ರೈಟ್ಫುಲಿ ಸಿಗ್ತದೆ, ಅದ್ರ ಮೇಲೆ ನೀವು ಒಂದು 5 ಲಕ್ಷನೋ 10 ಲಕ್ಷ ಕೊಟ್ಟರೆ ಇಟ್ ಕಮ್ಸ್ ಕನ್ಸೆಂಟ್. ನಿಮ್ಮ ಅಂದಿನ ಮಂತ್ರಿಗಳು ಹೆಸರು ಹೇಳಕ್ಕೆ ಬಯಸೋದಿಲ್ಲ, ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಬೊಮ್ಮಾಯಿ ಅವರು ಅದನ್ನು ಮಾಡಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು, ದೊಡ್ಡ ಸಾಧನೆ ಮಾಡಿದೀವಿ ಅಂಥೇಳಿ. ನನ್ನ ಮತಕ್ಷೇತ್ರದಲ್ಲಿ ನಾನು ಹೋದೆ, ಅಲ್ಲಿ ನೀವು ಮಾಡಿದ್ದೇನು ಅಂಥೇಳಿ ನಾನು ನಮ್ಗೆ ತೋರಿಸಿದೆ. ಇದು ನನಗೆ ಗೊತ್ತಿರಲಿಲ್ಲ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಅಂದರೆ ರೈಟ್ಫುಲ್ ಏನು ಸಿಗ್ತದಲ್ಲ 4 ಟೈಮ್ಸು, ಆ ರೈತರಿಗೆ ಅದನ್ನು ಫ್ರೀಜ್ ಮಾಡಿದ್ರು. ಫ್ರೀಜ್ ಮಾಡಿ ನಾವು ಕನ್ಸೆಂಟ್ ಅಂತೆ ಏನಾದರೂ ಮಾಡಿದರೆ ಅದು ನಮ್ಮ ಮುಖ್ಯಮಂತ್ರಿಗೆ 40 ಲಕ್ಷ 30 ಲಕ್ಷ ಏನು ಮಾಡಿದ್ದೀವಲ್ಲ, ದಿಸ್ ಈಸ್ ಕನ್ಸೆಂಟ್, ನಾಟ್ ದ್ಯಾಟ್. ಈಗ ಅವಾಗಿನ ಟೈಮ್ದಾಗ 20 ಲಕ್ಷ ಮಾಡಿದ್ರು, 25 ಲಕ್ಷ 20 ಲಕ್ಷ ಮಾಡಿದ್ರು, 40 ಲಕ್ಷ 30 ಲಕ್ಷ ನಮ್ಮ ಸರ್ಕಾರ ಇವತ್ತು ನಾವು ಇವತ್ತು ದಿವಸ ಮಾಡ್ತಾ ಇದ್ದೀವಿ. ಏನು ಮಾಡಿಲ್ಲ ನೀವು ಮಾತಾಡ್ತೀವಿ ಇವತ್ತೊಂದು ದಿವಸ. ಈಗ ಹೇಳ್ತೀರಿ UKP 3ನೇ ಹಂತಕ್ಕೆ ನಾವೆಲ್ಲ ಇದು ಮಾಡ್ತಾ ಇದೀವಿ ಅಂತೇಳಿ. ಮಿನಿಸ್ಟರ್ ಅವರೇ, ಆ GT ಪಾಟೀಲ್ ಮಾತಾಡಿ. ಈಡಾಗಿಲ್ಲ. GT ಪಾಟೀಲ್ ಅವರು ಮಾತಾಡಿ. ನಾನು ಈಡಾಗಿಲ್ಲ. ಸೇತು ಸೌದಿ ಅಲ್ಲ ಅಂದ್ರೆ ಮನೆ ಅಧ್ಯಕ್ಷರೇ ಮಾತಾಡಿ. ಮಾತಾಡಲ್ವಾ? ನಮ್ಮ ಸರ್ಕಾರ ಇದ್ದಾಗ ಆಯ್ತು ಮಾಡಿದ್ರಿ, ಇವ್ರ ಸರ್ಕಾರ ನಿಲ್ಲಿಸ್ಬಿಟ್ಟಾರ. ನಂತರ ಮಾತಾಡೋದು 2,000 ಕೋಟಿ ಮಾಡ್ಯಾರ. ನಾವು ಸ್ವಾಗತ ಮಾಡ್ತೀವಿ. ಅವರಿಗೆ ಅವ್ರು ಕೂಡ್ಲಿಕ್ಕೆ ಹೇಳಿ. ಆಯ್ತಪ್ಪ, ಆಯ್ತು, ಸರಿ. ಕೀರ್ತಿ ಅದು ಅವಾಗ ಮೊದಲೆಲ್ಲ ಕೊಟ್ಟಿದ್ದು 1,40,40,000 ಕೊಟ್ರೆ ಇವ್ರು ಎಕರೆ. ಅದನ್ನೆಲ್ಲ ಲೆಕ್ಕ GT ಪಾಟೀಲ್ ಈಗ ನೀವು ಮಾತಾಡಿದ್ರೆ GT ಪಾಟೀಲ್ ಮಾತಾಡ್ತಾ ಇದಾರೆ, ಉತ್ತರದಲ್ಲಿ ಕೊಡ್ತೀವಿ ಎಲ್ಲಾನು. ಆಯ್ತು, ಸುದೀರ್ಘವಾಗಿ ಕೊಡ್ತೀವಿ. ಎಲ್ಲದವ್ರೆ ನಮ್ಮ ಸರ್ಕಾರ ಇದ್ದಾಗ ಡಿಪ್ರಿಸಿಯೇಷನ್ ತೆಗಿಲಾರ್ದ ನಿಮ್ಮ ಸರ್ಕಾರದ ಚರ್ಚೆ ಮಾತಾಡಿ ಅಲ್ಲಿ.
ನಾನು ಕೂಡ ಮಂತ್ರಿ ಅವರೇ, ಹಿಂದೆ ನೀರಾವರಿ ಮಂತ್ರಿ ಅವರೇ, ಮಾಡಿದವನು ನಾನು ಕೂಡ ಡಿ ಕೆ ಶಿವಕುಮಾರ್ ಅವ್ರ ಸಹಾಯಕ್ಕೆ ಬರ್ತೀವಿ. ನಾವೇ ಕೊಟ್ಟು ಸಂಪೂರ್ಣವಾಗಿ ನಿಮ್ಗೆ ಮಂತ್ರಿ ಅವರೇ, ಜೆ.ಟಿ. ಪಾಟೀಲ್ ಆಮೇಲೆ ಇನ್ನೂ ಒಂದು ಮಾತಾಡ್ಲಿ ಮತ್ತೆ ಅಧ್ಯಕ್ಷರೇ, ಈ ಬಾರಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಂತ್ರಸ್ತರು ಸ್ಟ್ರೈಕ್ ಮಾಡ್ಲಕತ್ತಿದ್ರು. ಆ ಸಂದರ್ಭದಲ್ಲಿ ಇವತ್ತು ಹಾಲಿ ಲೋಕಸಭಾ ಸದಸ್ಯರು ಹೆಸರು ಹೇಳಬೇಡ ಸದನದೊಳಗೆ 24 ಲಕ್ಷಕ್ಕಿಂತಲೂ ಹೆಚ್ಚು ಏನಾದರೂ ಈ ಸರ್ಕಾರ ಬೆಲೆ ಮಾಡಿದ್ರೆ ಬಂಗಾರದ ಬಹುಮಾನ ಕೊಡ್ತಂತ ಹೇಳಿದ್ದಾರೆ. ಅದಕ್ಕೆ ದಯಮಾಡಿ ಅವ್ರಿಗೆ ಹೇಳ್ತೀನಿ, ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಸಚಿವರಿಗೆ ಬಂಗಾರದ ಬಹುಮಾನ ತಂದು ಕೊಡಬೇಕಂತ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ನಾನು ಬೆಲ್ಲದವ್ರು ಮಾತಾಡೋ ಹೊತ್ತಿನಾಗ ಹೇಳಿದರು 79,000 ಕೋಟಿ ರೂಪಾಯಿ ನೀರಾವರಿ ಕೊಟ್ಟಿವಿ ಅಂತ ಹೇಳಿದ್ರಿ. ಎಲ್ಲೆಲ್ಲಿ ಖರ್ಚು ಮಾಡಿದಿರಿ ಅದರ ಲೆಕ್ಕ ಕೊಡಬೇಕತ್ತೇನೋ ಅಂತ ಮಾತನ್ನು ಹೇಳಿ 2008ರಿಂದ 2013, 2018ರಿಂದ 2023ವರೆಗೆ ನೀವು 10 ವರ್ಷ ಸತತವಾಗಿ ನೀವೇ ಅಧಿಕಾರ ಮಾಡಿದ್ದೀರಿ. ಒಂದೇ ಒಂದು ಎಕರೆ ಅಕ್ವಿಷನ್ ಮಾಡ್ಕೊಂಡಿಲ್ಲ ಇವರು. ಯಾವುದೇ ಸಂತ್ರಸ್ತರಿಗೆ ಇವರಿಂದ ನ್ಯಾಯ ಸಿಕ್ಕಿಲ್ಲ. ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಒಂದು 4 ವರ್ಷದ ಪೇಡ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ತು ಅಂತ ಹೇಳಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಅಪ್ರೂವಲ್ ತೊಗೊಂಡು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಇವರು ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ. ಮೊಸಳೆ ಕಣ್ಣೀರು ಆಗಬಾರ್ದು, ನಿಜವಾದ ಕಣ್ಣೀರು ಸುರಿಸ್ರಿ, ಮೊಸಳೆ ಕಣ್ಣೀರನ್ನು ಸುರಿಸಬೇಡ ಅನ್ನುವಂಥ ವಿಚಾರ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಆಮೇಲೆ ಕಬ್ಬಿನ ಸಮಸ್ಯೆ, ಇವತ್ತು ಇವೆಲ್ಲ ಕಬ್ಬಿನ ಸಮಸ್ಯೆ ಇರ್ಬೋದು, ಮೆಕ್ಕೆಜೋಳ ಸಮಸ್ಯೆ ಇರ್ಬೋದು. ಆಗ್ಲಿಕ್ಕೆ ಕಾರಣ ಏನು? ಕಳೆದ 50 ವರ್ಷದಲ್ಲಿ ಆಗಲಾರ್ದಷ್ಟು ಮಳೆ ಆಯಿತು. ಇದರಿಂದ ಮನೆ ಹಾನಿಯಾದು, ಆನಂತರ ಪ್ರಾಣ ಹಾನಿಯಾಯಿತು, ಜಾನುವಾರುಗಳ ಹಾನಿಯಾದು. ಇದ್ರ ಜೊತೆಗೆ ಕಬ್ಬು ಮತ್ತು ಮೆಕ್ಕೆಜೋಳದ ಇಳುವರಿನೂ ಜಾಸ್ತಿ ಆಯಿತು. ಹೀಗಾಗಿ 54 ಲಕ್ಷ ಟನ್ ಇವತ್ತು ಮೆಕ್ಕೆಜೋಳ ಉತ್ಪಾದನೆ ಆಗಿದೆ. 7 ಕೋಟಿ ಲಕ್ಷ ಟನ್ ಕಬ್ಬು ಉತ್ಪಾದನೆ ಆಗ್ತಾ ಇದೆ. ಈ ದೃಷ್ಟಿಯೊಳಗೆ ಇಟ್ಕೊಂಡು ಹೋರಾಟ ಮಾಡಿರ್ಬೋದು ರೈತರು. ಆದರೆ ನಾ ಕೇಳ್ತೀನಿ, ಯಾರು ಸಮಸ್ಯೆ ಬಗೆಹರಿಸಬೇಕು? ಸಮಸ್ಯೆ ಬಗೆಹರಿಸೋರನ್ನ ಹೋಗಿ ಆ ಇವರು ರೈತರ ಜೊತೆಗೆ ಭಾಗಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರಂದ್ರೆ ಕಾಯೋರು ಯಾರು? ಕಾಯೋರು ಯಾರು ಹೇಳಿ ನೋಡುನು. ಅದಕ್ಕೆ ಇದು ಆಗಬಾರ್ದು. ಕೇವಲ ರಾಜಕೀಯ ದೃಷ್ಟಿಯಿಂದ ಇಲ್ಲಿ ಮಾತಾಡಬಾರ್ದು. ಯಾರು ಮಾತಾಡಿದರು ಒಳ್ಳೆಯ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾತಾಡೋದಕ್ಕೊಂದು ಬೆಲೆ ಇರ್ತೈತೆ ಅನ್ನುವಂಥ ಮಾತನ್ನು ಸಹಿತ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಮಾಡ್ತೀನಿ ನಾನು. ಯಾಕಂದ್ರೆ ರೈತರು ಆಕ್ರೋಶಿಸಿದಾಗ ಅದಕ್ಕೆ ಬೆಂಕಿ ಹಚ್ಚಿದ್ರು ಎಷ್ಟೋ ಟ್ರ್ಯಾಕ್ಟರ್ಗಳಿಗೆ. ಯಾರು ಕಾರಣರೇ ಅವರು? ಪ್ರಚೋದನೆ ಕೊಟ್ಟವ್ರು ಯಾರು? ಅವ್ರು ದುಡಿ ಹೋಗಿ ಮಲ್ಕೊಂಡವ್ರು ಯಾರು? ಇದನ್ನು ಇವತ್ತು ಸದನ ವಿಚಾರ ಮಾಡಬೇಕೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ವಿನಂತಿ ಮಾಡಿಕೊಂಡ್ರು. ಇವತ್ತು MSP ಮತ್ತು FRP ಬೆಲೆ ನಿಗದಿ ಮಾಡೋರು ಯಾರು? 2019 ನಂತರ ಇಲ್ಲಿಯವರೆಗೆ MSP ರೇಟ್ ಜಾಸ್ತಿ ಆಗಿಲ್ಲ. ಆಮೇಲೆ ಇದರಿಂದ ಏನಾಗಿದೆ ಅಂದರೆ ರೈತರು ತೊಂದರೆಗೆ ಬಂದಿದ್ದಾರೆ. ಸಕ್ಕರೆ ಕಾರ್ಖಾನೆ ಇದೇ ಒಂದು ನಿಷ್ಕ್ರಿಯ ವಿಚಾರವನ್ನು ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಏನಾದರೂ ಆಯ್ತಂದ್ರೆ ಯಾವ ರೀತಿ ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು, ಸ್ಪಿನ್ನಿಂಗ್ ಮಿಲ್ಗಳು ಸಂಪೂರ್ಣ ಬಂದಾಗಿದ್ದಾವೆ ನಮ್ಮ ರಾಜ್ಯದೊಳಗೆ, ಅದೇ ರೀತಿ ಇನ್ನು 2-3 ವರ್ಷದೊಳಗೆ ಸಕ್ಕರೆ ಕಾರ್ಖಾನೆ ಪರಿಸ್ಥಿತಿನೂ ಬಂದಾಗುವಂಥ ಸ್ಥಿತಿಗೆ ಬರ್ತೈತಿ. ಆಂಧ್ರದೊಳಗೆ ಸಕ್ಕರೆ ಕಾರ್ಖಾನೆ ಇಲ್ಲ. ಇವತ್ತು ತಮಿಳುನಾಡು ಕೇವಲ ಒಂದು 2-3 ಕಾರ್ಖಾನೆ ಅಷ್ಟೇ ನಡೀತಾವೆ. ಇಲ್ಲಿ ಸಹಿತ ಕೀಲಿ ಹಾಕುವಂಥ ಸ್ಥಿತಿಗೆ ಬರಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿಕ್ಕೆ ನಾನು ಇಚ್ಛೆ ಮಾಡ್ತೀನಿ. ಆಮೇಲೆ ಇದಕ್ಕೆ ಈಗಿದ್ದಾಗ ತಾವು ವಿರೋಧ ಪಕ್ಷದವರು ಒಳ್ಳೆಯ ಪಾಸಿಟಿವ್ ಸಲಹೆಗಳನ್ನು ಕೊಟ್ಟು ರೈತರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನೀವು ಕೊಟ್ಟರೆ ಅಂದ್ರೆ ಅದಕ್ಕೊಂದು ಬೆಲೆ ಇರ್ತೈತಿ ಅನ್ನುವಂಥ ಮಾತನ್ನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಕೊಲ್ಲುವವರೇ ಕಾಯುವುದು ಆಗಲು ಸಾಧ್ಯವೇ ಅನ್ನುವಂಥ ಪ್ರಶ್ನೆಯನ್ನು ಕೇಳಬೇಕತ್ತು ನಾನು. ಯಾರ ಕೈ ಒಳಗೆ ಒಂದು ಅಧಿಕಾರ ಇದೆ ತಾವು ಒಟ್ಟು ನಾವು ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ ನಾನು, ಹೋಗ್ರಿ ಡೆಲ್ಲಿಗೆ ಹೋಗ್ರಿ, MSP FRP ಹೆಚ್ಚು ಮಾಡಲಿಕ್ಕೆ ಇದನ್ನು ಮಾಡಿರಿ. ಅದೇ ರೀತಿ ಒಳಗೆ ಆಲ್ಮಟ್ಟಿ ಯೋಜನೆ ಮುಗಿಸ್ಲಿಕ್ಕೆ ನಿಮ್ಮ ಕೈ ಜೋಡಿಸ್ರಿ. ಕಳಸಾ ಬಂಡೂರಿ ನಾಲೆ ಯೋಜನೆ ಮುಗಿಸ್ಲಿಕ್ಕೆ ಕೈ ಹಚ್ಚಿರಿ.
ಮಹದಾಯಿ ಯೋಜನೆ ಅದು ನಿಮ್ಮ ಕೈಯೊಳಗಿದೆ, ಅಲ್ಲಿ ಬಿಡ್ತೀರಿ. ಒಂದು ಮಾತುಕ್ಕೆ ಈ ಸಂದರ್ಭದೊಳಗೆ ಕಡಾಡಿಯವ್ರ ಬಗ್ಗೆ ನಾವು ಸ್ವಾಗತ ಮಾಡ್ಕೋತೀನಿ. ರಾಜ್ಯಸಭಾ ಮೆಂಬರ್ BJP ಅವರು ಇದ್ರು ಸಹಿತ ಮೊನ್ನೆ ಲೋಕಸಭೆ ಒಳಗೆ ಈ MSP ಮತ್ತು FRP ಬೆಲೆ ಬಳಿ ಚರ್ಚೆ ಮಾಡಿದರೆ ಅವ್ರು BJP ಅವರು ಇದ್ರು ಸಹಿತ ಅದನ್ನು ಸ್ವಾಗತ ಮಾಡ್ಕೋತೀನಿ ಅನ್ನೋಂಥ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಮಾಡ್ತೀನಿ. ಈ ಎಲ್ಲ ಹೋರಾಟ ಹಾನಿ ಮತ್ತೊಂದು ಸಕ್ಕರೆ ಕಾರ್ಖಾನೆಗಳು ಬಂದೋಗೋ ಸ್ಥಿತಿಗೆ ಬರೋದು, ರೈತರಿಗೆ ಹೆಚ್ಚು ಬೆಲೆ ಸಿಗಲಾರ ಯಾರ ಕಾರಣ ರೀ? ಯಾರ ಕಾರಣ ಹೇಳಿ ನೋಡೋಣ. FRP ಕಡಿಮೆ ನಿಗದಿಪಡಿಸಿದ ಕೇಂದ್ರ ಸರ್ಕಾರ ತಾನೇ, ಸಕ್ಕರೆ ಬೆಲೆ ಪರಿಷ್ಕರಣೆ ಮಾಡದ ಕೇಂದ್ರ ಸರ್ಕಾರ ತಾನೇ, ಸಕ್ಕರೆ ರಫ್ತನ್ನು ನಿರ್ಬಂಧಿಸಿರುವ ಮೋದಿ ಸರ್ಕಾರ ತಾನೇ, ಎಥನಾಲ್ ಬೆಲೆ ಕಡಿಮೆ ನಿಗದಿಪಡಿಸಿರುವ ಮೋದಿ ಸರ್ಕಾರ ತಾನೇ ಅನ್ನುವಂಥ ಪ್ರಶ್ನೆಯನ್ನು ನಾನು ವಿರೋಧ ಪಕ್ಷದವ್ರು ಕೇಳಬೇಕಾದ್ರೆ ಎಷ್ಟಿದೆ ನೋಡ್ರಿ. ಇವತ್ತು ಮೇಜಿದ್ದು ಯಾವ್ಯಾವ ರಾಜ್ಯಗಳಿಗೆ ಇಥನಾಲದ ಹಂಚಿಕೆ ಆಗಿದೆ. ಆಂಧ್ರ ಪ್ರದೇಶದೊಳಗೆ 1,43,000 ಎಕರೆ ಮೇಜ್ ಇದ್ದರೆ ಅಲ್ಲಿ ಉತ್ಪಾದನೆ 6,08,000 ಟನ್ನು ಮೆಟ್ರಿಕ್ ಟನ್ನು. ಅಲ್ಲಿ ಎಥನಾಲ್ ಹಂಚಿಕೆ 26.50%. ಬಿಹಾರದೊಳಗೆ 1,97,000 ಹೆಕ್ಟೇರ್ನೊಳಗೆ ಮೇಜ್ ಬೆಳೆದಿದ್ರೆ ಅಲ್ಲಿ ಉತ್ಪಾದನೆ ಆದದ್ದು 5,33,000 ಟನ್ನ, ಅವ್ರಿಗೆ ಹಂಚಿಕೆ ಆದದ್ದು 25.17%. ಗುಜರಾತ್ ಒಳಗೆ 1,83,000 ಎಕರೆ ಅಷ್ಟೇ ಅಲ್ಲಿ ಬಿತ್ತನೆ ಆಗಿದೆ, ಉತ್ಪಾದನೆ ಆದದ್ದು ಕೇವಲ 3,29,000 ಟನ್ನ, ಅಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದು 27.30%. ಸ್ವಾಮಿ ನಮ್ಮದು ಉತ್ತರ ಪ್ರದೇಶದೊಳಗೆ 5.58 ಲಕ್ಷ ಹೆಕ್ಟೇರ್ನಲ್ಲಿ ಬೆಳೆದಿದ್ರೆ ಉತ್ಪಾದನೆ ಆದದ್ದು 12,22,000 ಟನ್ನು, ಅಲ್ಲಿ 69.49% ಕೊಟ್ಟಿದ್ದಾರೆ. 69.49% ಕೊಟ್ಟಿದ್ದಾರೆ. ನಮ್ಮ ತೂರಿ ಕರ್ನಾಟಕದ್ದು ನಾವು 17,64,000 ಹೆಕ್ಟೇರ್ನಲ್ಲಿ ಉತ್ಪಾದನೆ ಮಾಡಿ 54.5 ಲಕ್ಷ ಮೆಟ್ರಿಕ್ ಟನ್ಗಳಲ್ಲಿ ಉತ್ಪಾದನೆ ಆಗಿದೆ. ನಮಗೆ ಹಂಚಿಕೆ ಆದದ್ದು ಕೇವಲ 26.55%. ಇದೇ ಕಾರಣ ಇವತ್ತು ರೈತರು ತೊಂದರೆ ಅನುಭವಿಸುತ್ತಿರುವುದು, ಕಬ್ಬಿನ ರೈತರು ತೊಂದರೆ ಅನುಭವಿಸ್ಲಿಕ್ಕೆ ಹತ್ತಿದ್ದಾರೆ. ಇವಕ್ಕೆಲ್ಲ ಯಾಕೆ ಹೇಳಂಗಿಲ್ಲ ನೀವು? ನಿಮ್ಮ ಕೈಯೊಳಗಿದೆ. ದಯಮಾಡಿ ನಾನು ವಿರೋಧ ಪಕ್ಷದ ನಾಯಕರು ಕೇಳ್ತೀನಿ, ನಿಮ್ಮ ಸಾಯಿಲೆ ಅಂದರೆ ತಮ್ಮ ಸಾಯ್ತಾನೆ ಅಂತ. ಇವತ್ತು ನೋಡ್ರಿ, ನೀವು ಕೇವಲ ಕಾಂಗ್ರೆಸ್ ಪಕ್ಷ ಸರ್ಕಾರ ವೀಕ್ ಮಾಡಬೇಕು, ಇದರ ಮೇಲೆ ಗೂಬಿ ಕುಂಡಿಸ್ಬೇಕು ಅನ್ನುವಂಥದ್ದು ನಿಮ್ಮ ಉದ್ದೇಶ ಇರಬಹುದು, ಇಲ್ಲ ಅನ್ನಂಗಿಲ್ಲ. ಆದರೆ ಇದರಿಂದ ರಾಜ್ಯಕ್ಕೆ ಏನು ಹಾನಿ ಆಕೈತಿ, ರಾಜ್ಯದ ರೈತರಿಗೆ ಏನು ಹಾನಿ ಆಕೈತಿ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಬೇಕಾಗ್ತದೆ. ಕೇವಲ ಇಲ್ಲಿ ಬಂದು ಅದನ್ನು ಸದನದೊಳಗೆ ಟೀಕಾ ಮಾಡಿದ್ದಾರೆ, ಸದನದೊಳಗೆ 4 ಮಾತು ಹೆಚ್ಚು ಮಾತಾಡಿದರೆ ಸಮಸ್ಯೆ ಬಗೆಹರಿತಾವಂತ ತಿಳ್ಕೊಬೇಡ್ರಿ. ಅದಕ್ಕೆ ಇನ್ನೊಂದು 5 ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ 2.5 ವರ್ಷದೊಳಗೆ 1,08,000 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ. ಆಮೇಲೆ ಅಭಿವೃದ್ಧಿ ಕೆಲಸಕ್ಕೂ ಹಂತವಾಗಿ ಎಲ್ಲ ಕ್ಷೇತ್ರದೊಳಗೆ ಹಣ ಬಿಡುಗಡೆ ಹಾಕಿದರೆ ಅಭಿವೃದ್ಧಿ ಕೆಲಸ ನಡೀತಾ ಇದ್ದಾವೆ. ಇವತ್ತು ಲೋಕೋಪಯೋಗಿ ಇಲಾಖೆ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಮುಖಾಂತರ ಜನರಿಗೆ ಸ್ವಲ್ಪ ಸಮಾಧಾನ ತಂದಿದೆ. ಆದರೆ ಇವತ್ತು ಇವು ಸರ್ಕಾರದೊಳಗೆ ನಮ್ಮ ಮೇಲೆ ಬಿಟ್ಟು ಹೋದದ್ದು ಸಾಲ ಎಷ್ಟು ಗುರ್ತದಂದ್ರೆ 2,72,000 ಕೋಟಿ ರೂಪಾಯಿ ಸಾಲ ಬಿಟ್ಟು ಹೋಗಿದ್ದಾರೆ ನಮ್ಮ ಮೇಲೆ, ನಮ್ಮ ಸರ್ಕಾರದ ಮೇಲೆ. ಆಮೇಲೆ 77,000 ಕೋಟಿ ರೂಪಾಯಿದ್ದು ಟೆಂಡರ್ ಕರೆದಿದ್ದಾರೆ, ಟೆಂಡರ್ ಮಂಜೂರು ಮಾಡಿದ್ದಾರೆ, ಕಾಂಟ್ರಾಕ್ಟ್ರ್ ಫಿಕ್ಸ್ ಮಾಡಿದ್ದಾರೆ, ಒಂದು ಪೈಸಾನು ಇಟ್ಟಿಲ್ಲ. ಇವತ್ತು ಒಟ್ಟಾರೆ ಏನಾಯ್ತು ಅಂದರೆ 3.5 ಲಕ್ಷ ಕೋಟಿ ಹಣದ ಜವಾಬ್ದಾರಿ ನಮ್ಮ ಸರ್ಕಾರ ಇವತ್ತು ಹೊತ್ತುಕೊಳ್ಳುವಂಥ ಸ್ಥಿತಿ. ಏನು ಅವರಿದ್ದಾಗ ಏನೂ ಗಂಟು ಮುಟ್ಟಿ ಕಟ್ಟಿಲ್ಲ, ಟೀಕಾ ಮಾಡೋರು ಕಾಂಗ್ರೆಸ್ಸಿನಲ್ಲಿ. ಇವತ್ತು 10 ವರ್ಷ ಇತ್ತಲ್ಲ ಅವ್ರದ್ದು ಅಧಿಕಾರ, ಯಾಕೆ ಆಲಮಟ್ಟಿ ಯೋಜನೆ ಬಗ್ಗೆ ವಿಚಾರ ಮಾಡಬಾರ್ದು? ಇವತ್ತು ನಮ್ಮ ಸಿದ್ದರಾಮಯ್ಯವ್ರು ಹೋದ 5 ವರ್ಷ ಇದ್ದರು, ಈಗ 2.5 ವರ್ಷ ಇದ್ದಾರೆ. 7 ವರ್ಷದೊಳಗೆ ಮತ್ತು ಚುನಾವಣೆ ಪ್ರಣಾಳಿಕೆ ಹಾಕ್ಕೊಂಡು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ನನ್ನ ಅಂದಾಜು ಈ ವಾರದೊಳಗೆ ಪೇಮೆಂಟ್ ಸ್ಟಾರ್ಟ್ ಆಗ್ತೈತಿ ರೈತರಿಗೆ. ಅಧ್ಯಕ್ಷರೇ
ನಾ ಈಡಾಗಿಲ್ರಿ 50 ವರ್ಷ ನಾನು- ಕಾಂಗ್ರೆಸ್ ಕರ್ನಾಟಕದ ಈಡಾಗಿಲ್ಲ ನಾನು ಯೂರಿಯಾ ಕಾಲಮಟ್ಟಿ ಮುಗಿಸಲಿಲ್ಲ. ಈಡಾಗಿಲ್ಲ 50 ವರ್ಷ ನೀವು ಓದಿರಿ. ಬಿಜೆಪಿ ಬರೀ 10 ವರ್ಷ, ಬಿಡ್ರಿ ನೀವೇ. ಕಾಂಗ್ರೆಸ್ 50 ವರ್ಷ ಆದ್ರೂ ಆಲ್ಮಟ್ಟಿ ಆಯ್ತು, ನಿಮ್ಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಕೊಡುವ. ಮೇಲೆ ಆಣೆ ಆವಾಗ ಬರೀ ಮಾತಾಡಿ. 50 ವರ್ಷ ಇವ್ರು ಈಗೆಲ್ಲ ಮಾಡಿದ್ದಾರೆ. ಮಾತಾಡಿ, ಮತ್ತೆ ಬಿಜೆಪಿ ಅವರಲ್ಲ. ಆಯ್ತು, ಜಿ ಟಿ ಪಾಟೀಲ್ ಅವರೇ, ಜಿ ಟಿ ಪಾಟೀಲ್ ಅಲ್ಲಿಗೆ ಯಾಕೆ ನೀವು ಉತ್ತರ ಕೊಡ್ತೀನಿ? ಇರ್ಲಿ ಗೆಳೆಯರು ಅದಕ್ಕಾಗಿ ಅವ್ರ ಕಡೆ ಅವ್ರು ತುಂಬಾ ಹೇಳ್ತಾರೆ. ಓಕೆ, ನೀವೇ ಓಕೆ. ಯಾಕೆ ಆಯ್ತು, ಮಾಡ್ಬೇಕು? ಪರವಾಗಿಲ್ಲ. ಹಾ, ನಮ್ದು ಅವ್ರದ್ದು ಪ್ರೀತಿ ಇದೆ. ಅದಕ್ಕ ಪ್ರೀತಿ ಅಸೆಂಬ್ಲಿ ಹೊರಗಡೆ ಒಬ್ರು ಬಿಜೆಪಿ ಎದ್ದು ಮಾತಾಡೋದಿಲ್ಲ. ಅದಕ್ಕ ಇವತ್ತ ನಾ ಕೇಳ್ತೀನಿ, ಅಶೋಕ್ ಮಾನ್ಯ ವಿರೋಧ ಪಕ್ಷ ನಾಯಕರು ಅಶೋಕ್ ಅವರಿಗೆ, ಅರವಿಂದ್ ಬೆಲ್ಲದ್ ಅವರಿಗೆ, ವಿಜಯೇಂದರ್ ಅವರಿಗೆ, ಎಲ್ಲ ನಾಯಕರಿಗೆ ಕೇಳ್ತೀನಿ, ನೀವು ನಿಮ್ಮ ಕೈಯೊಳಗಿದೆ ಇವತ್ತು, ನೀವು ಅದನ್ನು ಶಬಾಸ್ಗಿರಿ ತಗೊಳ್ರಿ, ಹೋಗಿ ಆಲ್ಮಟ್ಟಿದು ನೋಟಿಫಿಕೇಶನ್ ಮಾಡಿ ಸರ್, ಕಳಸಾ ಬಂಡೂರಿಗೆ ಪರ್ಮಿಷನ್ ಕೊಡಿ ಸರ್. ಕೋರ್ಟ್ರಾಗಿದ್ರೆ ನೋಟಿಫಿಕೇಶನ್ ಮಾಡಕ್ ಬರ್ತದೆ, ಸುಳ್ಳು ಏನ್ರಿ ಹೇಳ್ಬೇಕು? ಆಯ್ತಪ್ಪ, ಮತ್ತೆ ನೀವ್ ಯಾಕೆ ಉತ್ತರ ಕಂಟಿನ್ಯೂ ಜಿ ಟಿ ಪಾಟೀಲ್, ಬೆಲ್ಲದವ್ರ ಜಿ ಟಿ ಪಾಟೀಲ್ ಅವರೇ, ಜಿ ಟಿ ನೀವು ಕಂಟಿನ್ಯೂ ಮಾಡಿ ಉತ್ತರ ಮಾತಾಡೋದ್ರೊಳಗ ರಗಡೆ ಮಾತಾಡಿದ್ದು ನನಗೆ ಜಿ ಟಿ ಪಾಟೀಲ್ ಅವರೇ ಮಾತಾಡಿಲ್ಲ. ಜಿ ಟಿ ಪಾಟೀಲ್ ಕೇಳ್ರಿ ನೀವು ಜಿ ಟಿ ಪಾಟೀಲ್ ಅವರಿಗೆ ಉತ್ತರ ನೀವು ಕಂಟಿನ್ಯೂ ಮಾಡಿ, ಯಾರಿಗೆ ಉತ್ತರ ಕೊಡಬೇಡಿ. ಅದಕ್ಕೆ ಕಳಸಾ ಬಂಡೂರಿ ಇರ್ಬೋದು, ಮಾದಾಯಿ ಇರ್ಬೋದು, ಆಮೇಲೆ ಆಲ್ಮಟ್ಟಿ ಇರ್ಬೋದು, ಇವಕ್ಕೊಂದು ಹಾದಿ ತೋರಿಸ್ರಿ. ಕೇವಲ ರಾಜಕಾರಣ ಮಾಡಿ ದೇಶದೊಳಗೆ ಯಾವುದೇ ರಾಜ್ಯ ಹಿಂದುಳಿತು ಅಂದ್ರೆ ಅದ್ರ ಜವಾಬ್ದಾರಿ ಕೇಂದ್ರ ಸರ್ಕಾರ ಹೊತ್ಕೋಬೇಕತ್ತೆ. ಮಲ್ತಾಯಿ ಧೋರಣೆ ಮಾಡಿದ್ರೆ ಅಂದ್ರೆ ಏನು ಮಾಡಬೇಕು? ಇವತ್ತು ಜಿ ಎಸ್ ಟಿ ಒಳಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ನಮ್ಮಿಂದ ಎಷ್ಟು ಹೋಗ್ತೈತಿ, ನಮಗೆ ಎಷ್ಟು ಬರ್ತೈತಿ. ಆಮೇಲೆ ಬರಗಾಲದ ಇದಕ್ಕೆ ದುಡ್ಡು ಬರಲಿಲ್ಲ, ಅತಿವೃಷ್ಟಿ ದುಡ್ಡು ಬರಲಿಲ್ಲ, ಎಷ್ಟು ಪ್ರಮಾಣದಲ್ಲಿ ಬರಬೇಕು ಕೊಟ್ಟಿಲ್ಲ. ಬೇರೆ ರಾಜ್ಯಗಳು ಯಾವ ರೀತಿ ಕೊಟ್ಟಿದ್ರೆ ಅದನ್ನು ತುಲನೆ ಮಾಡಿ ನೋಡಿ. ಇದಾಗಬಾರ್ದು. ಇವತ್ತು ಯಾವುದೇ ಜನತಾಪರ ಸರ್ಕಾರ, ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಯಾರಿಗೆ ಜನಪರ ಕಾಳಜಿ ಇರ್ತೈತಿ, ದೇಶದ ಬಗ್ಗೆ ಅಭಿವೃದ್ಧಿ ಇರ್ತೈತಿ, ರಾಜ್ಯದ ಬಗ್ಗೆ ಅದಕ್ಕೆ ಜನತಾ ಸರ್ಕಾರ ಅಂತಾರೆ. ಇದಕ್ಕೆ ಜನತಾ ಸರ್ಕಾರ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಅರ್ಥ ಮಾಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಆಮೇಲೆ ನಾನು ಇದಕ್ಕಿಂತ ಹೆಚ್ಚು ಈ ವಿಷಯಗಳ ಮೇಲೆ ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಮ ಜಿಲ್ಲೆ ಕೆಲವು ಸಮಸ್ಯೆಗಳನ್ನು ಸಹಿತ ಈ ಸಂದರ್ಭದೊಳಗೆ ಮಂಡನೆ ಮಾಡಲಿಕ್ಕೆ ಇಚ್ಛೆ ಮಾಡ್ತೀನಿ. ಅದನ್ನು ಇದನ್ನು ಹೇಳಿದ್ರು ಅವರು, ಈ ವಾರದೊಳಗೆ ನನ್ನ ಅಂದಾಜು ಈ ಏನು ಕನ್ಸೆಂಟ್ ಅವಾರ್ಡ್ ಇದೆ ಪೇಮೆಂಟ್ ಸ್ಟಾರ್ಟ್ ಆಗತ್ತೆ. ನನಗೆ ತಿಳಿದ ಮಟ್ಟಿಗೆ ಅಧಿಕಾರಿಗಳ ಜೊತೆಗೆ ಏನು ಚರ್ಚೆ ಮಾಡಿದ್ದೀನಿ, ಸಾಂಕೇತಿಕವಾಗಿ ಪ್ರಾರಂಭ ಆಗ್ತೈತೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮಕ್ಕೆ ವಿಪುಲವಾದಂಥ ಅವಕಾಶ ಇದೆ. ಅದನ್ನು ಮಾಡಿದ್ರೆ ರಾಜ್ಯದ ವರಮಾನ ಜಾಸ್ತಿ ಆಕತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಕೆಲಸ ಮಾಡಬೇಕು ಅನ್ನೋಂಥ ವಿನಂತಿ ಮಾಡ್ಕೋತೀನಿ. ಆಮೇಲೆ ನಮ್ಮ ಜಿಲ್ಲೆಯೊಳಗೆ ನಮಗೆ ಬಾಗಲಕೋಟೆಗೆ ಕೇವಲ 6.5 TMC ವಾಟರ್ ಅಲೋಕೇಶನ್ ಇದೆ. 6.5 TMC ವಾಟರ್ ಅಲೋಕೇಶನ್ ಇದೆ. ಹೆಚ್ಚು ಮುಳುಗಡೆ ಆಗುವಂಥ ಕ್ಷೇತ್ರ ಬಾಗಲಕೋಟೆ ಜಿಲ್ಲೆ. ಅದರೊಳಗೆ ನನ್ನ ಕ್ಷೇತ್ರ 80 ಹಳ್ಳಿಗಳು ಮುಳುಗ್ತಾವೆ ಅಧ್ಯಕ್ಷರೇ. 80 ಹಳ್ಳಿಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿ ಹೋಗ್ತಾವೆ. ಅದಕ್ಕೆ ಬಾಕಿ ಉಳಿದಂಥ ಜಮೀನುಗಳಿಗೆ ನೀರಾವರಿ ಮಾಡಿಕೊಡ್ಬೇಕಂತ ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ. ಮತ್ತು SCP STP ಯೋಜನೆಯಲ್ಲಿ ಯಾವುದೇ ಒಂದು ಕುಟುಂಬ ಆರ್ಥಿಕ ಚೈತನ್ಯ ಹೊಂದಬೇಕಾದ್ರೆ ಅದು ಕೃಷಿಯಲ್ಲಿ ಉತ್ತಮವಾದಂಥ ಬೆಳೆಗಳು ಬಂದಾಗ ಮಾತ್ರ. ಎಜುಕೇಷನು ಇಂಪ್ರೂವ್ಮೆಂಟ್ ಆಗ್ತೈತಿ, ಆರ್ಥಿಕ ಚೈತನ್ಯ ಬರ್ತದೆ. ಅದಕ್ಕೆ ವೈಯಕ್ತಿಕ ಬೋರ್ವೆಲ್ಗಳನ್ನು ಹೆಚ್ಚು ಕೊಡಬೇಕಂತ ಹೇಳ್ಕೊಂಡು ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ಬಿಳಗಿ ತಾಲೂಕಿನ ಹತ್ತಿರ ಒಂದು ಅನಗವಾಡಿ ಸೇತುವೆ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀನಿ ನಾನು. ಈ ಅನಗವಾಡಿ ಸೇತುವೆಯನ್ನು ಮಾಡಲಾರ್ದು ಹೋದರೆ ಅಂತರ್ರಾಜ್ಯ ಮತ್ತು ಅಂತರ್ ಜಿಲ್ಲೆ ಸ್ಥಳೀಯರು 14 ಕಿಲೋಮೀಟರ್ ರೌಂಡ್ ಹೋಗ್ಬೇಕಂತ ನಾವು, 14 ಕಿಲೋಮೀಟರ್. ಅದಕ್ಕೆ ನಾನು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಿಗೆ, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಕ್ಕೆ ಅದೊಂದು ಮಾಡಬೇಕು ಅನ್ನೋಂಥ ಒತ್ತಾಯ ನಾನು ಮಾಡಿದ್ರ ಜೊತೆಗೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿ ಮೇಲ್ದರ್ಜೆಗೇರಿಸೋದು, ಗ್ರಾಮ ಪಂಚಾಯತಿ ಮೇಲ್ದರ್ಜೆಗೇರಿಸೋದು ಅನ್ನೋಂಥ ಬೇಡಿಕೆಯನ್ನು ಇಟ್ಟಿದ್ದೀನಿ. ಕಲಾರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದು ಬ್ರಿಟಿಷರ ಕಾಲದಲ್ಲಿ ಜಿಲ್ಲಾ ಕೇಂದ್ರ ಆಗಿತ್ತು. ಸುತ್ತಮುತ್ತ 40 ಹಳ್ಳಿ ಒಳಗೆ ಅದೊಂದೇ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದಕ್ಕೆ ಅದನ್ನು ಮೇಲ್ದರ್ಜೆ ಏರಿಸಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ.
ಆಮೇಲೆ ಬಾಗಲಕೋಟೆಗೆ ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ. ಅದು ಮೇಟಿಯವ್ರ ಕನಸಾಗಿತ್ತು. ಇವತ್ತು ಅವ್ರು ನಮ್ಮ ಮಧ್ಯದೊಳಗಿಲ್ಲ. ನಾನು ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ, ಮೆಡಿಕಲ್ ಕಾಲೇಜಿನ ಅಡಿಗಲ್ಲಿಟ್ಟು ಬೇಗನೆ ಪ್ರಾರಂಭ ಮಾಡಬೇಕು. ಇನ್ನೊಂದು ಆಸೆ ಇತ್ತು ಅವ್ರದ್ದು, ಒಂದೇ ಕಡೆ 200 ಬಾಗಲಕೋಟೆ ಪಟ್ಟಣದೊಳಗೆ 200 ಎಕರೆ ಜಮೀನು ಒಂದೇ ಕಡೆ ಮಾರ್ಕೆಟ್ ಯಾರ್ಡ್ ಮಾಡಬೇಕು ಅನ್ನುವಂಥದ್ದು ನಿರ್ಲಕ್ಷ್ಯ ತಯಾರಾಗಿದೆ. ಇವು ಎರಡೂ ಮಾಡಿದರೆ ಅಂದ್ರೆ ಮೇಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ನಮ್ಮ RC ಕೇಂದ್ರಗಳಲ್ಲಿ ಸರ್ ದೇವಸ್ಥಾನ, ಮಸೀದಿ, ಸ್ಮಶಾನ, ಈದ್ಗಾ ಅದನ್ನು ಇವಕ್ಕೆಲ್ಲಕ್ಕೂ ಅವಶ್ಯಕತೆ ಬೇಡಿಕೆ ಇದೆ. ದಯಮಾಡಿ ಯಾವ RC ಒಳಗೆ ಆ ಗ್ರಾಮದ RCಗಳಿಗೆ ದೇವಸ್ಥಾನಕ್ಕೆ, ಮಸೀದಿಗಳಿಗೆ, ಮಂದಿರಗಳಿಗೆ ಜಾಗ ಬೇಕಾಗಿದೆ. ಅದನ್ನು ಒಂದು ತಗೋಬೇಕಾದ್ರೆ ನಾನು ಟಕ್ಕಲ್ಗಿ ಗೋವಿಂದದಿಂದ ಕೇವಲ 3 ಗುಂಟೆ ಜಾಗದ ಆನ್ ಪೇಮೆಂಟ್ ತಗೋಬೇಕಾದ್ರೆ ನನಗೆ 1.5 ವರ್ಷ ಟೈಮ್ ಹಿಡಿದಿದೆ. ಇಲ್ಲಿ ಕೇವಲ ಫೈಲ್ಗಳನ್ನು ಹೋಗಬಾರ್ದು, ಫೈಲ್ಗಳು ಆ ಕಡೆ ಅತ್ತಿಂದ ಇತ್ತಿಂದ ಅತ್ತೆ ಹೋಗೋದ್ರಿಂದ ಕೆಲಸ ಆಗೋದಿಲ್ಲ. ಇವು ನಾನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಿಗೆ ನಾನು ವಿನಂತಿ ಮಾಡ್ಕೋತೀನಿ, ಒಂದು ಮೀಟಿಂಗ್ ಕರೀರಿ. RC ಒಳಗೆ ಏನೇನು ಬೇಡಿಕೆ ಇದಾವೆ, ಯಾವ ಊರೊಳಗೆ ಯಾವ RC ಒಳಗೆ ಏನು ಸಿಕ್ಕಿಲ್ಲ ಅವನ್ನ ಕರೆದ ಕೆಲಸದಿಂದ ಲಿಸ್ಟ್ ಮಾಡಿ ಒಮ್ಮೆ ಅದನ್ನು ಮಂಜೂರು ಮಾಹಿತಿ ಕೊಟ್ಟರೆ ನಿಮ್ಮನ್ನು ನಾವು ನೆನೆಸ್ತೀವಿ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದೊಳಗೆ ಹೇಳೋದ್ರ ಮುಖಾಂತರ ಇವತ್ತು ಮತ್ತೊಮ್ಮೆ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ವಿನಂತಿ ಮಾಡ್ಕೋತೀನಿ, ಈ ಕಳಸಾ ಬಂಡೂರಿ, ಆಲ್ಮಟ್ಟಿ ಮತ್ತು ಮಹದಾಯಿ ಯೋಜನೆ ಬಗ್ಗೆ ನಮ್ಮನ್ನು ಕರ್ಕೊಂಡವ್ರು ನಾವು ಬರ್ತೀವಿ ನಿಮ್ಮ ಜೊತೆಗೆ, ಅಥವಾ ನಾವು ಕರ್ಕೊಂಡು ಹೋಗ್ತೀವಿ, ನೀವರ ಬರ್ರಿ, ಸಮಸ್ಯೆ ಬಗೆಹರಿಸ್ರಿ. ಕಡಾಡಿಯವ್ರ ರೂಪದ ಇದರೊಳಗೆ ರೀತಿ ನೀವು ಪಾರ್ಲಿಮೆಂಟ್ ಸದಸ್ಯರು ಮತ್ತು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡಿಕೊಡ್ರಿ ಅಂತ ಹೇಳೋದ್ರ ಮುಖಾಂತರ ಆಮೇಲೆ ಇನ್ನೊಂದು ಸರ್, ಹೊಲಗಳಿಗೆ ಹೋಗುವಂಥ ರಸ್ತೆದ ಭಾಳ ಅವಶ್ಯಕತೆ ಇದೆ. 13ರಿಂದ 18ರ ಅವಧಿ ಒಳಗೆ ನಮ್ಮ ರಸ್ತೆ ನಮ್ಮ ಹೊಲ ಅಂತ ನಮ್ಮ ಹೊಲ ನಮ್ಮ ರಸ್ತೆ ಅಂತ ಸ್ಕೀಮ್ ಇತ್ತು. ಈಗ BJP ಸರ್ಕಾರ ಬಂದ ಬಳಿಕ ಅದನ್ನು ಬಂದ್ ಮಾಡಿದರು. ಆ ಬಂದ್ ಮಾಡಿದ್ದನ್ನು ನಮ್ಮವ್ರಿಗೆ ಕಂಟಿನ್ಯೂ ಮಾಡಿದ್ದಾರೆ. ಬಂದಾಗಿದೆ. ನಾನು ಒತ್ತಾಯ ಮಾಡ್ತೀನಿ, ದಯಮಾಡಿದರು ನಮ್ಮ ಹೊಲದ ನಮ್ಮ ರಸ್ತೆ ಪ್ರಾರಂಭ ಮಾಡಬೇಕು ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಆಶ್ರಯ ಮನೆಗಳ ಬೇಡಿಕೆ ಇದೆ, ಅವನು ಕೊಡಬೇಕು ಅನ್ನುವಂಥ ಒತ್ತಾಯ ಮಾಡ್ತೀನಿ. ಅದಕ್ಕೆ ಇಷ್ಟು ಹೇಳಿ ನನಗೆ ಈ ಉತ್ತರ ಕರ್ನಾಟಕದ ವಿಚಾರದ ಬಗ್ಗೆ ಹಂಚಿಕೊಳ್ಳಿ ಸಾಕಷ್ಟು ಇದೆ. ಆದರೆ ನೀವು ಊಟದ ಸಮಯ ಅಂತ ಹೇಳ್ತೀರಿ, ಅದನ್ನು ಏನೇನು ಹೇಳಿ ನಮಗೆ ಸಮಯ ಕಡಿಮೆ ಕೊಡ್ತೀರಿ, ಕೊಡೋರಿಗೆ ತಾಸುಗಟ್ಟಲೆ ಕೊಡ್ತೀರಿ ತಕರಲ್ಲ. ಅದಕ್ಕೆ ದಯಮಾಡಿ ಇಷ್ಟಾರ ನೀವು ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳಿ ಉತ್ತರ ಕನ್ನಡ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿ ನಿಮ್ಗೆ ತಮಗೆ ಧನ್ಯವಾದ. JT ಪಾಟೀಲ್ ಸಾಹೇಬ್, ಒಂದು ವಿಷಯ ಸರ್, ಒಂದು ಅವ್ರ ಪೂರ್ವಕವಾಗಿ ಈಗೇನು ಪುನರ್ವಸತಿ ಕೇಂದ್ರಗಳಿದ್ದಾವೆ, ಪುನರ್ವಸತಿ ಕೇಂದ್ರಗಳಲ್ಲಿ ಈ ದೇವಸ್ಥಾನ, ಶಾಲೆ ಕಟ್ಟಡಕ್ಕೆ, ಅದ್ರ ಜೊತೆಗೆ ಸ್ಮಶಾನ ಜಾಗ ಸಮುದಾಯವಾರ ಆಗ್ಬೇಕು ಸರ್. ಅಲ್ಲಿ 10-20 ಎಕರೆ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ಸಮುದಾಯವಾರ ಕೊಡ್ಬೇಕಲ್ಲ. ಈಗ ಅಲ್ಪಸಂಖ್ಯಾತರು ಇರ್ತಾರ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಇರ್ತಾರ, ಅಲ್ಲಿ ಹೊಂದಾಣಿಕೆ ಮೇಲೆ ಅದನ್ನು ಕೂಡ ಮಾಡಬೇಕು. ಅದು ಕೂಡ ನಾನು ಅವ್ರ ಪರವಾಗಿ ಅದನ್ನು ಒತ್ತಾಯ ಮಾಡ್ತೀನಿ. ಧನ್ಯವಾದ. ಹೋಗ್ಬೇಕಲ್ಲ, 10 ನಿಮಿಷ ಮುಗಿಸ್ಬೇಕು. ಊಟದ ನಂತರ ಒಂದು 10-15 ನಿಮಿಷ. ಇಲ್ಲ, ಊಟ ಅಂತ ಕೊಡೋದಿಲ್ಲ. ಈಗ ಮಾತಾಡಿ ಆಯ್ತು ಅಧ್ಯಕ್ಷರೇ, ಮಾತಾಡಿ. ನಾನು ಅವಕಾಶ ಕೇಳಿದ್ದೀನಿ, ನನಗೊಂದು ಅವಕಾಶ ಎಲ್ಲರಿಗೂ ಸಿಗ್ತದೆ. ಏನು ಕಡಿಮೆ ಮಾಡಬೇಕು ಅಧ್ಯಕ್ಷರೇ, ಒಂದು 12 ನಿಮಿಷ ಮುಗಿಸ್ಬಿಡ್ತೀನಿ ಅಧ್ಯಕ್ಷರೇ. ನೋಡಿ, ಬೇಗ ಸ್ಟಾರ್ಟ್ ಮಾಡಿ ನೀವು ಅಧ್ಯಕ್ಷರೇ. ಯಾಕೆನೋ ಯಾವತ್ತು ನನಗೆ ನನ್ನ ಜೊತೆ ಹಿಂಗ ನಾನು ಮುಂದಕ್ಕೆ ಹಾಕ್ಲಿ. ಈಗ ಅದು ಊಟದ ನಂತರ